ಮಾಡಿರುವಂಥದ್ದಿರ್ಬೋದು, ಪ್ರಾಣ ಪ್ರತಿಷ್ಠಾಪನೆಗೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಪ್ರತಿಯೊಂದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಲಹಾಬಾದ್ ಹೈಕೋರ್ಟ್ ಭೋಲಾದಾಸ್ ಎಂಬಾತರಿಂದ PIL ಸಲ್ಲಿಕೆ ಆಗಿರುವಂಥದ್ದು. ಇನ್ನೊಂದು ಅಪ್ಡೇಟ್ಸ್ ಇದು, ಜನವರಿ 22ರಂದು ನಡೀತಾ ಇರುವಂತಹ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ಗೆ PIL ಸಲ್ಲಿಕೆ ಆಗಿರುವಂಥದ್ದು. ಭೋಲಾದಾಸ್ ಎಂಬಾತರಿಂದ PIL ಸಲ್ಲಿಕೆ ಆಗಿದೆ. ಜನವರಿ 22ರಂದು ನಡೀತಾ ಇರುವಂತಹ ಪ್ರಾಣ ಪ್ರತಿಷ್ಠಾಪನೆಗೆ ತಡೆಯೊಡ್ಡಿ ಪ್ರಾಣ ಪ್ರತಿಷ್ಠಾಪನೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಡೀಟೇಲ್ಸ್ ಸಿಗ್ತಾ ಇದೆ. ಅಲಹಾಬಾದ್ ಹೈಕೋರ್ಟ್ಗೆ PIL ಸಲ್ಲಿಕೆ ಆಗಿದೆ. ಭೋಲಾದಾಸ್ ಅವರಿಂದ PIL ಸಲ್ಲಿಕೆ ಆಗಿರುವಂಥದ್ದು. ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಜನವರಿ 22ಕ್ಕೆ ಅದ್ಧೂರಿಯಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆದರೆ ಅದಕ್ಕೂ ಮುಂಚೆ PIL ಅನ್ನ ಸಲ್ಲಿಸಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಅನ್ನ ತಡೆಯೊಡ್ಡುವಂತ ನಿಟ್ಟಲ್ಲಿ PIL ಅನ್ನ ಸಲ್ಲಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಜನವರಿ 21ರಂದೇ ಮೋದಿ ಅವರು ದೆಹಲಿ ಅಯೋಧ್ಯೆಗೆ ಆಗಮಿಸ್ತಾರೆ. 22 ಯಾಕಂತ ಹೇಳಿ ಸಡನ್ ಆಗಿ ಹೋದ್ರೆ ಅಲ್ಲಿ ಮಂಜು ಕವಿದ ವಾತಾವರಣ ಇದೆ. ಆದರೆ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ PIL ಸಲ್ಲಿಕೆ ಆಗಿದೆ ಅಲಹಾಬಾದ್ ಹೈಕೋರ್ಟ್ಗೆ. ಪ್ರಾಣ ಪ್ರತಿಷ್ಠಾಪನೆಯನ್ನ ತಡೆಯೊಡ್ಡುವಂತ ನಿಟ್ಟಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಾಯ್ಕಾಟ್ ಮಾಡಿದ್ದಾರೆ, ಅಲ್ಲಿ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಒಂದಿಷ್ಟು ಜನ ಕಾಂಗ್ರೆಸ್ನ ನಾಯಕರು ಕೂಡ ದ್ವಂದ್ವ ನಿಲುವು, ನಾವು 22ಕ್ಕೆ ಹೋಗಲ್ಲ, ಅದಾದ ಮೇಲೆ ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಜನ ರಾಮ ಇಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಆದರೆ ಅದೆಲ್ಲದರ ನಡುವೆ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಹೈಕೋರ್ಟ್ ಅಲ್ಲಿ PIL ಸಲ್ಲಿಸಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ಗೆ PIL ಸಲ್ಲಿಕೆ ಆಗಿರುವಂಥದ್ದು. ಭೋಲಾದಾಸ್ ಎಂಬಾತರಿಂದ PIL ಸಲ್ಲಿಕೆ ಆಗಿರುವಂಥದ್ದು. ಜನವರಿ 22ರಂದು ನಡೆಯುವಂಥ ಪ್ರಾಣ ಪ್ರತಿಷ್ಠಾಪನೆಗೆ ತಡೆ ಕೋರಿ PIL ಸಲ್ಲಿಕೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಶ್ರೀರಾಮ ಮಂದಿರ ದೇಗುಲ ಕಂಪ್ಲೀಟ್ ಆಗಿ ನಿರ್ಮಾಣ ಆಗಿಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ತಡೆ ಕೋರಿ ಈಗ ಹೈಕೋರ್ಟ್ಗೆ PIL ಸಲ್ಲಿಸಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಬಾಲರಾಮ ಪ್ರತಿಷ್ಠಾಪನೆಗೆ ಒಂದ್ ಕಡೆ ಕ್ಷಣಗಣನೆ ಆರಂಭವಾಗಿದೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೂ ಮುಂಚೆ ಈಗ PIL ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿರಂಜೀವಿ ಭಟ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿರಂಜೀವಿ ಭಟ್, ಏನಿದು? ನಿಕೇಶ್, 22ಕ್ಕೆ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಸಂಭ್ರಮ ಮೇಳೈಸ್ತಾ ಇದ್ರೆ, ಇನ್ನೊಂದು ಕಡೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯ ಸಾರಾಂಶ ಏನು ಅಂತಂದ್ರೆ, ಜನವರಿ 22ಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ, ಆ ಮಂದಿರ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ನಿರ್ಮಾಣ ಹಂತದಲ್ಲಿರುವ ಕಾರಣ ಇಂಥದ್ದೊಂದು ಪ್ರಾಣ ಪ್ರತಿಷ್ಠೆ ಮಾಡೋದು ಸರಿನಾ ಅಂತ ಒಂದು ಪ್ರಶ್ನೆ. ಆದರೆ ಇಡೀ ದೇಶಾದ್ಯಂತ ಒಂದಷ್ಟು ಶಂಕರಾಚಾರ್ಯರು, ಅಂದ್ರೆ ಶಂಕರಾಚಾರ್ಯ ಪೀಠದ ಶ್ರೀಗಳು ಇದಕ್ಕೆ ನಾವು ಬರೋದಿಲ್ಲ, ಇದಕ್ಕೆ ನಾವು ಅಟೆಂಡ್ ಆಗೋದಿಲ್ಲ ಅಂತ ಹೇಳಿ ಏನು ಹೇಳಿಕೆ ಕೊಟ್ಟ ಹಿನ್ನೆಲೆ ಈಗ ಅವ್ರು ಯಾಕೆ ಅಟೆಂಡ್ ಆಗ್ತಿಲ್ಲ ಅಂತಂದ್ರೆ, ಇದು ನಿರ್ಮಾಣ ಹಂತದಲ್ಲಿರುವಂತಹ ಒಂದು ದೇವಸ್ಥಾನ, ಈ ದೇವಸ್ಥಾನಕ್ಕೆ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಒಟ್ನಲ್ಲಿ ರಾಮ ಮಂದಿರಕ್ಕೆ 10 ತೊಡಕುಗಳು, ರಾಮ ಹೇಗೆ ಬರಬೇಕಾದ್ರೆ ಒಂದಷ್ಟು ತೊಡಕುಗಳಿತ್ತು, ಈಗ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿರಾಜಮಾನನಾಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಂಥದೊಂದು ಸಾರ್ವಜನಿಕ ಹಿತಾಸಕ್ತಿ ಕಾನೂನು ಮೂಲಕವಾಗಿ ಈಗ ರಾಮ ಮಂದಿರ ನಿರ್ಮಾಣವನ್ನ ಮತ್ತು ರಾಮ ಮಂದಿರದಲ್ಲಿ ಆಗ್ತಾ ಇರುವಂತಹ ಪ್ರತಿಷ್ಠಾಪನೆಯನ್ನ ನಿಲ್ಲಿಸಬೇಕು, ರದ್ದುಗೊಳಿಸಬೇಕು ಅಂತ ಹೇಳಿ ಈಗ ಅಲಹಾಬಾದ್ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಷ್ಟೇ ಅಲ್ಲ, ಇದು ಬಹಳ ಅತ್ಯಂತ ಇಂಪಾರ್ಟೆಂಟ್ ಮ್ಯಾಟ್ರು, ಅಂದ್ರೆ ಬಹಳ ಅತಿ ಮುಖ್ಯ ಪ್ರಕರಣ ಇದು ಅಂತ ಹೇಳಿ ಕನ್ಸಿಡರ್ ಮಾಡಿ
ಆದಷ್ಟು ಬೇಗ ಇದರ ವಿಚಾರಣೆಯನ್ನು ನೀವು ಕೈಗೆತ್ತಿಕೊಳ್ಳಬೇಕು ಅಂತ ಕೂಡ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಕೇಳಲಾಗಿದೆ. ಆದರೆ ಕೋರ್ಟ್ ಈ ಬಗ್ಗೆ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಏನು ಆದೇಶವನ್ನು ಕೊಡ್ತದೆ ಕೂಡ ಅನ್ನೋದು ಕೂಡ ಇನ್ನೂ ನಿಗೂಢವಾಗೇ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಎಷ್ಟೋ ಇತಿಹಾಸ, ಎಷ್ಟೋ ಪುರಾಣ ಮತ್ತು ಆಗಮ ಶಾಸ್ತ್ರದಲ್ಲೂ ಕೂಡ ಹೇಳಿರುವಂತೆ ಪ್ರಾಣ ಪ್ರತಿಷ್ಠಾಪನೆಗೆ ಮಂದಿರ ಕಟ್ಟಲೇಬೇಕು ಅಂತ ಇಲ್ಲ. ಎಂಥ ಒಂದು ವಿಗ್ರಹ ಸಿಕ್ಕಿದ್ರು ಸಾಕು, ಒಂದು ಸಣ್ಣ ಜಾಗದಲ್ಲಿ ಕಟ್ಟಬಹುದು ಅಂತ ಹೇಳಿದ್ದಾರೆ. ಇನ್ನು ಮುಂದೇನಾಗುತ್ತೆ ಕೋರ್ಟ್ ಉತ್ತರ ಕೊಡಬೇಕಾಗಿದೆ.